ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 2024-25 SSLC ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ 2 ವಿಜ್ಞಾನದಲ್ಲಿ ಇವತ್ತು ಸಾಲ್ವ್ ಮಾಡೋಣ. ಕೀ ಆನ್ಸರ್ಸ್ ಅನ್ನು ನೋಡೋಣ. ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದೀವಿ. ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. ಮಾಡೆಲ್ ಕ್ವಶನ್ ಪೇಪರ್ 24-25 ಆಲ್ ಸಬ್ಜೆಕ್ಟ್ ಕೀ ಆನ್ಸರ್ನ ಚೆಕ್ ಮಾಡಿದರೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎಲ್ಲವನ್ನೂ ಕೂಡ ನಿಮಗೆ ಸಿಗ್ತಾ ಇದ್ದಾವೆ. ದಯಮಾಡಿ ಅವುಗಳನ್ನು ನೋಡಿ ಲೈಕ್ ಶೇರ್. ಫಸ್ಟ್ ಟೈಮ್ ನೀವು ವಾಚ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭಾಗ ಎ ಭೌತ ವಿಜ್ಞಾನದ ವಿಭಾಗ. ಮೊದಲ ಭಾಗ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಕ್ರಮಾಕ್ಷರದೊಂದಿಗೆ ಬರಿಬೇಕು. ನೆನಪಿಡಿ 3 ಪ್ರಶ್ನೆ ತಲಾ ಒಂದಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರದ ಒಂದು ಗುಣ ಅಂತ ಕೇಳಿದ್ದಾರೆ. ಎ ಅಂಚುಗಳಲ್ಲಿ ತೆಳು ಮಧ್ಯದಲ್ಲಿ ದಪ್ಪ, ಬಿ ಬೆಳಕಿನ ಕಿರಣಗಳ ವಿಕೇಂದ್ರೀಕರಣದ ಸಾಮರ್ಥ್ಯ, ಸಿ ಸತ್ಯ ಮತ್ತು ತಲೆ ಕೆಳಗದ ಪ್ರತಿಬಿಂಬ, ಡಿ ಬೆಳಕಿನ ಕಿರಣಗಳ ಕೇಂದ್ರೀಕರಿಸುವ ಸಾಮರ್ಥ್ಯ. ಸರಿಯಾದ ಉತ್ತರ ಆಯ್ಕೆ ಬಿ, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸೋದು ಯಾವುದಪ್ಪ ಅಂತಂದರೆ ನಿಮ್ನ ಮಸೂರದ ಒಂದು ಗುಣ. ಪ್ರಶ್ನೆ 2, ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಇದನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇದು ವೆರಿ ಈಸಿ ಆಗಿರ್ತಕ್ಕಂಥದ್ದು. ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡಿದ್ದಾರೆ. ಹೈಪೋಮೆಟ್ರೋಪಿಯಾ, ಮಯೋಫಿಯಾ, ಪ್ರಿಸ್ಬಯೋಫಿಯಾ, ಕ್ಯಾಟರಾಕ್ಟ್. ಸೊ ಕ್ಯಾಟರಾಕ್ಟ್ ಅಂತ ಕರೀತಾರೆ, ಅಂದರೆ ಕಣ್ಣಿನ ಪೊರೆ ಅಂತ ಕನ್ನಡದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನು ಹೇಳ್ತೀವಿ. 3ನೇ ಪ್ರಶ್ನೆ, ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸುತ್ತದೆ? ಎ ವಿದ್ಯುತ್ ಪ್ರವಾಹ, ಬಿ ಪ್ರೇರಿತ ವಿದ್ಯುತ್ ಪ್ರವಾಹ, ಸಿ ವಾಹಕದ ಚಲನೆಯ ದಿಕ್ಕು, ಡಿ ಕಾಂತಕ್ಷೇತ್ರದ ದಿಕ್ಕು. ಸರಿಯಾದ ಉತ್ತರ ವಿದ್ಯುತ್ ಪ್ರವಾಹವನ್ನು ಏನು ಮಾಡ್ತದಪ್ಪ ಅಂದ್ರೆ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರಗಳು ಇತ್ತು. ಓಕೆನಾ? ಎಸ್. ಮುಂದಿನ ಪ್ರಶ್ನೆಗಳು 1 ಅಂಕದ 2 ಪ್ರಶ್ನೆಗಳಿದ್ದಾವೆ. 4ನೇ ಪ್ರಶ್ನೆ, ಒಂದು ಗೋಳಿಯ ದರ್ಪಣದ ಸಂಗಮ ದೂರ 25 ಸೆಂಟಿಮೀಟರ್ ಆದರೆ ತ್ರಿಜ್ಯ ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ನೋಡಿ, ಸಂಗಮ ದೂರ 25 ಸೆಂಟಿಮೀಟರ್ ಇದ್ರೆ ವಕ್ರತಾ ತ್ರಿಜ್ಯ ಅದರ 2ರಷ್ಟು ಇರ್ತದೆ. ಸೊ 25 × 2 ಮಾಡಿರಿ. ಸೊ 25 × 2 ಮಾಡಿದರೆ ಎಷ್ಟಾಗ್ತದಪ್ಪ? 50 ಆಗ್ತದೆ. ಸೊ ದ ರೈಟ್ ಆನ್ಸರ್ ಇಸ್ 50 ಸೆಂಟಿಮೀಟರ್. ಸೊ ಇಲ್ಲಿ ನಾನು ಅದನ್ನು ಮಾಡಿದ್ದೀನಿ. ವಕ್ರತಾ ತ್ರಿಜ್ಯ = 2 ಸಂಗಮ ದೂರ 2 25. ಸೊ ಅದು 50 ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ. ಮುಂದಿನ ಪ್ರಶ್ನೆ 5, ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ 2 ವಿದ್ಯುತ್ ಕೋಶಗಳ ಚಿಹ್ನೆಗಳನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ವಿದ್ಯುತ್ ಕೋಶಗಳ ಚಿಹ್ನೆ ಅಂತ ಕೊಟ್ಟಿದ್ರು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಸೆಕೆಂಡಲ್ಲೇ ಅದು ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಬರಿಬೇಕು. ಇಲ್ಲಿ ಪ್ಲಸ್ ಕೊಡ್ತೀರಿ. ಓಕೆ, ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ? ಇದು 1, ಇದು 2. ಸೊ ಅಂದರೆ 2 ವಿದ್ಯುತ್ ಕೋಶಗಳು ಅಂತ ಕೊಟ್ಟಿದ್ದಾರಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಇಲ್ಲಿ ಮೈನಸ್ ಅಂತ ಬರ್ತದೆ. ಓಕೆನಾ? ಇದು ಏನಪ್ಪ ಅಂತಂದರೆ 2 ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರ ಅಂತಕ್ಕಂಥದ್ದನ್ನು ಈ ಥರ ಡ್ರಾ ಮಾಡಿದರೆ 1 ಮಾರ್ಕ್ಸ್ ಕೊಡ್ತಾರೆ. 2 ಮಾರ್ಕ್ಸ್ ಕ್ವಶನ್. ಪ್ರಶ್ನೆ 6, ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಉತ್ತರ ನೋಡಿ, ಕಣ್ಣಿನ ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರದ ವಕ್ರತೆ ಕಡಿಮೆಯಾಗಿ ಅದು ತೆಳ್ಳಗಾಗ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗ್ತದೆ. ಇದರಿಂದ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಆದರೆ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಕುಗ್ಗಿದಾಗ ಮಸೂರದ ವಕ್ರತೆ ಹೆಚ್ಚಾಗ್ತದ ಮತ್ತು ದಪ್ಪವಾಗ್ತದ. ಇದರಿಂದ ಕಣ್ಣಿನ ಸಂಗಮ ದೂರ ಕಡಿಮೆ ಆಗ್ತದ. ಇದರಿಂದ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಅಂತಕ್ಕಂಥ ಪ್ರಶ್ನೆ. ಇದು ಕಣ್ಣಿನ ಹೊಂದಾಣಿಕೆಯಲ್ಲಿ ಏನು ಆಗ್ತದಪ್ಪ ಅಂದ್ರೆ ಪಾಯಿಂಟ್ಸ್ಗಳು ಬರ್ತವೆ. ಅದನ್ನು ನೀವು ಬೇರೆ ಬೇರೆ ದೂರದಲ್ಲಿ, ಸಮೀಪ ಮತ್ತು ದೂರದಲ್ಲಿರ್ತಕ್ಕಂಥವುಗಳನ್ನು ನಾನಿಲ್ಲಿ ಏನು ಮಾಡಿದ್ದೀನಿ, ಬರೆದಿದ್ದೀನಿ. ಮುಂದಿನ ಪ್ರಶ್ನೆ, ನಕ್ಷತ್ರಗಳು ಮಿನುಗಿದಂತೆ ಕಾಣಿಸುತ್ತದೆ ಏಕೆ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ನಕ್ಷತ್ರಗಳ ಮಿನುಗುವಿಕೆ ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗದ. ಅಂದರೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಸತತವಾಗಿ ವಕ್ರೀಭವನ ಹೊಂದುತ್ತವೆ. ಈ ವಕ್ರೀಭವನ ಸೂಚ್ಯಂಕ ಬದಲಾಗುತ್ತಿರೋದ್ರಿಂದ ಹೀಗೆ ಉಂಟಾಗ್ತದ. ಅಂದರೆ ವಾಯುಮಂಡಲದ ನಕ್ಷತ್ರದ ಬೆಳಕನ್ನು ಲಂಬದ ಕಡೆ ಬಾಗಿಸೋದ್ರಿಂದ ನಕ್ಷತ್ರದ ತೋರಿಕೆಯ ಸ್ಥಾನ ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರ್ತದೆ ಅಂತ ಪಾಯಿಂಟ್ಸನ್ನು ಬರೀಬೇಕಿತ್ತು. ಪ್ರಶ್ನೆ 7, ಸೋಲೆನಾಯ್ಡ್ ಅಂದ್ರೆ ಏನು? ಇದು ಒಂದು ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರಕ್ಕೆ ಸೋಲೆನಾಯ್ಡ್ ಅಂತ ಕರಿತೀವಿ. ಅಂದರೆ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಈ ಸೋಲೆನಾಯ್ಡ್ನ ಒಳಭಾಗದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಕಾಂತೀಯ ಮೆದುವಾದ ಕಬ್ಬಿಣದ ತುಂಡನ್ನು ಇಟ್ಟು ಕಾಂತವನ್ನಾಗಿ ಉಪಯೋಗಿಸ್ತಾರೆ. ಈ ರೀತಿ ಉಂಟಾದ ಕಾಂತಕ್ಕೆ ವಿದ್ಯುತ್ ಕಾಂತ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ 8,
3 ಮಾರ್ಕ್ಸ್ ಕ್ವಶನ್ಸ್ ಅದ. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ತೋರಿಸೋ ಚಿತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಯಾಕಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಬಿಳಿ ಬೆಳಕು ಪರದೆ. ಸೊ ಎ P1 A P2 ಓಕೆನಾ. ಆರ್ ವಿ ಇವುಗಳನ್ನು ನೀವೇನು ಮಾಡಬೇಕು, ತೋರಿಸಲೇಬೇಕು. ಈ ಚಿಹ್ನೆಗಳ ಸಹಿತ ಹೀಗೇನೆ ಬರೀಬೇಕು. ಆವಾಗ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಸರಿಯಾಗಿ 3 ಅಂಕಗಳನ್ನು ಕೊಡ್ತಾರೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನೋಡಿದ್ರೆ ಫಿಸಿಕ್ಸಿಂದ ಒಂದು ಕ್ವಶನ್ ಡಯಾಗ್ರಾಮ್ ಮೇಲೆ ಖಂಡಿತವಾಗಿ ಬರ್ತಾ ಇದ್ದಾವೆ. ಎಸ್, ಪ್ರಶ್ನೆ 9. ಓಮನ ನಿಯಮವನ್ನು ನಿರೂಪಿಸಿರಿ. ಒಂದು ವಿದ್ಯುತ್ ಮಂಡಲದಲ್ಲಿ ಅಮಿಮೀಟರ್ ಮತ್ತು ವೋಲ್ಟಮೀಟರ್ಗಳನ್ನು ಹೇಗೆ ಸಂಪರ್ಕಿಸ್ತಾರೆ? ಈ ಉಪಕರಣಗಳನ್ನು ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು ಅಂತ ಕೇಳಿದ್ದಾರೆ. ಪ್ರಶ್ನೆ ನೋಡ್ಕೊಡ್ರಿ, ಅರ್ಥ ಮಾಡ್ಕೋಬೇಕು. ಫಸ್ಟ್, ಓಮನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ, ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಇದನ್ನೇ ಓಮನ ನಿಯಮ ಅಂತ ಕರಿತೀವಿ. ಅಂದ್ರೆ ವಿದ್ಯುತ್ ಮೀಟರ್ದಲ್ಲಿ ಅಮಿಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ, ಆದರೆ 2 ಬಿಂದುಗಳ ನಡುವಿನ ವಿಭವಾಂತರ ಅಳೆಯಲಿಕ್ಕೆ ವೋಲ್ಟಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸ್ತಾರೆ. ಇದು ಇಂಪಾರ್ಟೆಂಟ್. ಅಂದ್ರೆ ಅಮಿಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರ ಅಳಿಲಿಕ್ಕೆ ಉಪಯೋಗಿಸಿದ್ರೆ, ವೋಲ್ಟಮೀಟರ್ ಅನ್ನ ವಿಭವಾಂತರ ಅಳಿಲಿಕ್ಕೆ ಉಪಯೋಗಿಸ್ತಾರೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನ ಬರೀಬೇಕಿತ್ತು. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಅಥವಾದಲ್ಲಿ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ. ಮಂಡಲದಲ್ಲಿ ಫ್ಯೂಸ್ ಅನ್ನ ಹೇಗೆ ಜೋಡಿಸಬೇಕು? ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಒಂದೊಂದಾಗಿ ನೋಡ್ಕೊಂಡು ಬರೋಣ. ಫಸ್ಟ್, ಜೌಲನ ಉಷ್ಣೋತ್ಪಾದನಾ ನಿಯಮ. ಈ ಜೌಲನ ಉಷ್ಣೋತ್ಪಾದನಾ ನಿಯಮದಲ್ಲಿ 3 ಪಾಯಿಂಟ್ ಬರ್ತದೆ. ಅಂದ್ರೆ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿರ್ತದೆ. ಕೊಟ್ಟಿರೋ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿರ್ತದೆ. ರೋಧಕದ ಮೂಲಕ ಹರಿಯುವ ಒಂದು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ. ಈ 3 ಪಾಯಿಂಟ್ ಏನಪ್ಪ ಅಂದ್ರೆ ಜೌಲನ ಉಷ್ಣೋತ್ಪಾದನಾ ನಿಯಮ. ಇದು ಚೌಲಲ್ಲ, ಜೌಲನ ಉಷ್ಣೋತ್ಪಾದನಾ ನಿಯಮ. ಆಮೇಲೆ ಏನು ಕೇಳಿದ್ದಾರೆ? ಫ್ಯೂಸ್ ಅನ್ನ ಹೇಗೆ ಜೋಡಿಸಬೇಕು ಅಂತ ಕೇಳಿದ್ದಾರೆ. ಫ್ಯೂಸ್ ಅನ್ನ ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಬೇಕು ಅನ್ನೋದು ಉತ್ತರ. ನೆಕ್ಸ್ಟ್ ಏನದ? ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ನೋಡಿ. ಈ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಮಂಡಲದ ಮೂಲಕ ಪ್ರವಹಿಸಿದಾಗ ಈ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗ್ತದ. ಇದರಿಂದಾಗಿ ಫ್ಯೂಸ್ನ ತಂತಿ ಕರಗಿ ಹೋಗ್ತದ ಮತ್ತೆ ಆ ವಿದ್ಯುತ್ ಮಂಡಲವನ್ನ ಕಡಿತವನ್ನಗೊಳಿಸ್ತದ. ಇಷ್ಟು ಈ ತರನಾಗಿ ಅದು ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಬರಿಬೇಕು. ಇನ್ನ 10ನೇ ಪ್ರಶ್ನೆ ನೋಡಿ. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಾಕಾಂತದ ಸುತ್ತಲೂ ನೀವು ಹೇಗೆ ಕಾಂತೀಯ ಬಲ ರೇಖೆಗಳನ್ನು ಗುರುತಿಸ್ತೀರಿ? ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೊಂದು ಪ್ರಯೋಗನ ಇದೆ ನಿಮ್ಮ ಪುಸ್ತಕದಲ್ಲಿನೂ ಕೂಡ, ಅದನ್ನು ನೀವುಗಳು ಕೂಡ ಮಾಡಿರ್ಬೋದು. ಅಂದರೆ ಡ್ರಾಯಿಂಗ್ ಹಲಗೆ ಮೇಲೆ ಬಿಳಿ ಹಾಳೆಯನ್ನು ಅಳವಡಿಸಿ ಅದರ ಮೇಲೆ ದಂಡಕಾಂತವನ್ನು ಇಡಬೇಕು. ಈ ದಂಡಕಾಂತದ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡಬೇಕು. ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇಡಬೇಕು. ಓಕೆನಾ. ನೆಕ್ಸ್ಟ್, ದಿಕ್ಸೂಚಿಯ ದಕ್ಷಿಣ ಧ್ರುವ ದಂಡಕಾಂತದ ಉತ್ತರದ ಧ್ರುವದ ಕಡೆಗೆ ತಿರುಗ್ತದೆ. ಈ ದಿಕ್ಸೂಚಿಯ ಉತ್ತರ ಧ್ರುವ ದಂಡಕಾಂತದ ಉತ್ತರ ಧ್ರುವದಿಂದ ದೂರಕ್ಕೆ ನಿರ್ದೇಶಿತವಾಗ್ತದೆ. ದಿಕ್ಸೂಚಿಯ ಎರಡೂ ತುದಿಗಳ ಸ್ಥಾನ ಗುರುತು ಮಾಡಬೇಕು. ದಿಕ್ಸೂಚಿಯ ಉತ್ತರ ಧ್ರುವ ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವ ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು. ಇದೇ ರೀತಿ ಈ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೆ ಹಂತ ಹಂತವಾಗಿ ದಿಕ್ಸೂಚಿಯ ಸಹಾಯದಿಂದ ಚಲಿಸುವುದನ್ನು ಮುಂದುವರಿಸಬೇಕು. ಗುರುತು ಮಾಡಿದ ಬಿಂದುಗಳನ್ನು ಒಂದು ನಯವಾದ ವಕ್ರರೇಖೆಯಿಂದ ಸೇರಿಸಬೇಕು. ಅದು ಕಾಂತೀಯ ಬಲ ರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಈ ವಿಧಾನವನ್ನು ಅನುಸರಿಸಿ ಸಾಧ್ಯವಾದಷ್ಟು ಗೆರೆಗಳನ್ನು ಎಳೆಯಬೇಕು. ಈ ರೇಖೆಗಳು ಕಾಂತದ ಸುತ್ತ ಇರೋ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸ್ತವೆ. ಈ ರೇಖೆಗಳನ್ನೇ ಕಾಂತೀಯ ಬಲ ರೇಖೆಗಳು ಅಂತ ಕರಿತೀವಿ. ಈ ಪ್ರಯೋಗವನ್ನು ದಿಕ್ಸೂಚಿಯಲ್ಲಿ ನಾವೇನು ಮಾಡೋದು? ಕಾಂತೀಯ ಬಲ ರೇಖೆಗಳನ್ನು ಗುರುತಿಸಬಹುದು. ಪ್ರಶ್ನೆ ಇತ್ತು, ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೊಟ್ಟಿದ್ದಾರೆ. ಹೌದು, ಛೇದಿಸೋದಿಲ್ಲ. ಯಾಕಂದ್ರೆ ಒಂದು ವೇಳೆ ಅವು ಛೇದಿಸಿದರೆ ಛೇದಿಸೋ ಬಿಂದುವಿನಲ್ಲಿ ಈ ದಿಕ್ಸೂಚಿಯ ಏನಾಗ್ತದಪ್ಪ ಅಂದ್ರೆ ಸೂಜಿ ಎರಡೂ ದಿಕ್ಕುಗಳತ್ತ ನಿರ್ದೇಶಿತವಾಗ್ತದೆ ಅಂತ ಅರ್ಥ. ಬಟ್ ಆದರೆ ಇದು ಸಂಭವನೀಯ ಅಲ್ಲ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ರುಸ್ವ ಮಂಡಲ ಉಂಟಾಗಲಿಕ್ಕೆ ಕಾರಣ ಏನು? ಗೃಹ ವಿದ್ಯುತ್ ಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳಿದ್ದಾರೆ. ಫಸ್ಟ್ ನಾವು ಓವರ್ಲೋಡ ಮತ್ತೆ ರುಸ್ವ ಮಂಡಲ ಉಂಟಾಗಲಿಕ್ಕೆ ಕಾರಣಗಳನ್ನು ನೋಡೋಣ. ಫಸ್ಟ್ ರುಸ್ವ ಮಂಡಲ ನೋಡ್ಕೊಡ್ರಿ. ವಿದ್ಯುತ್ ಫ್ಯೂಸ್ ಮಂಡಲದಲ್ಲಿ ಅಯಾಚಿತವಾಗಿ ಉಂಟಾಗುವ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸಿ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳಿಗೆ ಉಂಟಾಗುವ ಹಾನಿಯನ್ನು ತಡೀತದೆ. ಈ ಫ್ಯೂಸ್ನಲ್ಲಿ ಜರುಗುವ ಚೌಲ್ನ ತಾಪದಿಂದ ಫ್ಯೂಸ್ ಕರಗಿ ಅದರಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತದೆ. ಇನ್ನು ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣಗಳು ಈ ಕೆಳಗಿನ ಸಂದರ್ಭದಲ್ಲಿ ಓವರ್ಲೋಡ್ ಉಂಟಾಗ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಸರಬರಾಜು ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳದಿಂದ ಹಲವು ಉಪಕರಣಗಳನ್ನು ಒಂದೇ ಸರ್ಕ್ಯೂಟ್ಗೆ ಜೋಡಿಸೋದ್ರಿಂದ ಓವರ್ಲೋಡ್ ಉಂಟಾಗ್ತದೆ. ಈ 3 ಪಾಯಿಂಟ್ಗಳಿಗೆ ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣ. ಇನ್ನು ಗೃಹ ವಿದ್ಯುತ್ ಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳಿದ್ದಾರೆ. ಅದು ಫಸ್ಟ್ ಏನು ಮಾಡ್ತದಪ್ಪ ಅಂದ್ರೆ
ಈ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿ ಮಾಡತಕ್ಕಂಥ ಕೆಲಸ ಭೂಸಂಪರ್ಕ ತಂತಿ. ಮತ್ತು ಬಳಕೆದಾರರನ್ನು ವಿದ್ಯುತ್ ಆಘಾತದಿಂದ ಶಾರ್ಟ್ ಸರ್ಕ್ಯೂಟ್ದಿಂದ ರಕ್ಷಣೆ ಮಾಡತಕ್ಕಂಥ ಕೆಲಸ ಸಹಿತ ಭೂಸಂಪರ್ಕ ತಂತಿಯದ್ದೇ ಆಗಿದೆ. ಒಂದೆರಡು ಲೆಕ್ಕ ಬರ್ತವೆ, ರೋಧ ಕಂಡುಹಿಡಿತಕ್ಕಂಥದ್ದು ಇದು ಒಂದು, ಆಮೇಲೆ ಇದು ಒಂದು. ನಾನು ನೆಕ್ಸ್ಟ್ ಕೆಮಿಸ್ಟ್ರಿ ಮತ್ತು ಬಯೋದಲ್ಲಿ ವಿಡಿಯೋಗಳನ್ನು ಕೊಡ್ತೀನಲ್ಲ, ಅಲ್ಲಿ ಮಾಡ್ತೀನಿ, ಅದು ಸ್ವಲ್ಪ ಲೆಂತ್ ಇದೆ. ಸೊ ನೆಕ್ಸ್ಟ್ ಲಾಸ್ಟ್ 5 ಮಾರ್ಕ್ಸ್ ಕ್ವಶನನ್ನು ಒಂದು ಕೊಡ್ತೀನಿ. 12ನೇ ಪ್ರಶ್ನೆ ಎ. ಬೆಳಕಿನ ವಕ್ರೀಭವನ ಎಂದರೇನು? ವಜ್ರದ ವಕ್ರೀಭವನ ಸೂಚ್ಯಂಕ 2.42 ಇದೆ. ಈ ಹೇಳಿಕೆ ಅರ್ಥ ಏನು? ಸಿಂಪಲ್ ಆಗಿ ಬರೀಬಹುದು. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗ್ತದೆ. ಇದನ್ನೇ ನಾವು ಬೆಳಕಿನ ವಕ್ರೀಭವನ ಅಂತೀವಿ. ಇದರರ್ಥ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ಅನುಪಾತ 2.42 ಅಂತ ಅರ್ಥ ಅಂತ ಬರೆದ್ರೆ ಸಾಕು. ಇನ್ನು ನಿಮ್ನ ದರ್ಪಣದ ಉಪಯೋಗವೇನು? ದರ್ಪಣದ ಸೂತ್ರವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಬಹಳ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ನಿಮ್ನ ದರ್ಪಣದ ಉಪಯೋಗಗಳನ್ನು ನೋಡೋಣ. ಎಸ್, ನಿಮ್ನ ದರ್ಪಣಗಳನ್ನು ಸಾಮಾನ್ಯವಾಗಿ ಟಾರ್ಚ್ಗಳಲ್ಲಿ, ತಪಾಸಣಾ ದೀಪ ಮತ್ತು ವಾಹನದ ಮುಂಭಾಗಿನ ದೀಪಗಳಲ್ಲಿ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣಪುಂಜವನ್ನು ಪಡೀಲಿಕ್ಕೆ ಬಳಸ್ತಾರೆ. ಇನ್ನು ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಕ್ಷೌರ ದರ್ಪಣವಾಗಿ ಬಳಸ್ತಾರೆ. ದಂತವೈದ್ಯರು ರೋಗಿಗಳ ಹಲ್ಲುಗಳ ಚಿತ್ರಣವನ್ನು, ಬಿಂಬವನ್ನು ದೊಡ್ಡ ಪ್ರತಿಬಿಂಬವಾಗಿ ಪಡೀಲಿಕ್ಕೆ ಬಳಸ್ತಾರೆ. ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲಿಕ್ಕೆ ಸಹಿತ ನಿಮ್ನ ದರ್ಪಣವನ್ನು ಬಳಸ್ತಾರೆ. ದರ್ಪಣ ಕಂಡುಹಿಡಿತಕ್ಕಂಥ ಸೂತ್ರ 1/V + 1/U = 1/F ಅಂತಕ್ಕಂಥದ್ದು ಬರ್ತದೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ಫಿಸಿಕ್ಸ್ನಲ್ಲಿ ಒಂದು ಪ್ರಶ್ನೆ ಉತ್ತರವನ್ನು ಸ್ಕಿಪ್ ಮಾಡಿ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ